ಚಿತ್ರ ಸಲಾರ್, ರಿಟರ್ನ್ ಆ್ಯಂಡ್ ಡೈರೆಕ್ಟೆಡ್ ಬೈ ನಮ್ಮ ಕನ್ನಡದ ಡೈರೆಕ್ಟರ್ ಪ್ರಶಾಂತ್ ನೀಲ್ ಅವರು, ಮ್ಯೂಸಿಕ್ ಬೈ ರವಿ ಬಸೂರ್ ಅವರು, ಸಿನಿಮಾಟೋಗ್ರಫಿ ಭುವನ್ ಗೌಡ ಅವರು, ಹಾಗೆ ಎಡಿಟರ್ ಬಂದು ಉಜ್ವಲ್ ಅವರು. ಇದು ಸ್ಪೆಷಲ್ ಸೆಗ್ಮೆಂಟ್ ಆಗಿರುತ್ತೆ, ಎಡಿಟರ್ ಕೂಡ ಮೆನ್ಷನ್ ಆಗ್ತಾರೆ. ಪ್ರೊಡ್ಯೂಸ್ಡ್ ಬೈ ಅಂಬಾಳೆ ಫಿಲಮ್ಸ್. ಇದು ಪಾರ್ಟ್ 1 ಸೀಸ್ ಫೈರ್. ಈಗ ಡೈರೆಕ್ಟ್ ವಿಚಾರಕ್ಕೆ ಬರೋಣ. ಇದರಲ್ಲಿ ತೆಲುಗು ರೆಬಲ್ ಸ್ಟಾರ್ ಪ್ರಭಾಸ್, ಹಾಗೆ ಪೃಥ್ವಿರಾಜ್ ಸುಕುಮಾರನ್, ಶ್ರುತಿ ಹಾಸನ್, ಜಗಪತಿ ಬಾಬು, ನಮ್ಮ ಕನ್ನಡದ ಹಿರಿಯ ಕಲಾವಿದ ದೇವರಾಜ್ ಅವರು, ಹಾಗೆ ಗುಲ್ಟು ಖ್ಯಾತಿಯ ನವೀನ್ ಶಂಕರ್ ಅವರು, ರತ್ನನ್ ಪ್ರಪಂಚದಲ್ಲಿ ಆ್ಯಕ್ಟ್ ಮಾಡಿರೋ ಪ್ರಮೋದ್ ಅವರು, ಹಾಗೆ KGFನ ಗರುಡರಾಮ್ ಅವರು ಕೂಡ ಇದರಲ್ಲಿ ನಟಿಸಿದ್ದಾರೆ. ಸಿಕ್ಕಿರೋ ಸ್ಕ್ರೀನ್ ಪ್ರೆಸೆನ್ಸಲ್ಲಿ ಸೂಪರ್ ಆಗಿ ಸೆಟಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಕತೆ ವಿಚಾರ, ಇದು ಉಗ್ರಂ ರೀಮೇಕಾ ಅಥವಾ ಉಗ್ರಂನೇ ತೆಲುಗುಲಿ ತೋರಿಸಿದಾರ ನಮ್ಮ ನೀಲ್ ಅವರು ಅನ್ನೋದು ನಿಮಗೆ ಕನ್ಫ್ಯೂಷನ್ ಇದೆ. ಸ್ಟೋರಿ ಲೈನ್ ಇಷ್ಟೇ, ಆ ಸಾಮ್ರಾಜ್ಯನ ಯಾರು ಆಳ್ತಾರೆ, ಆ ಕುರ್ಚಿ ಮೇಲೆ ಯಾರು ಕೂರ್ತಾರೆ ಅನ್ನೋದೇ ಈ ಫಿಲಮಿನ ಒನ್ಲೈನ್ ಕತೆ. ಜೊತೆಗೆ ಮಿಕ್ಸ್ಡ್ ಎಲಿಮೆಂಟ್ಸ್ ಕೂಡ ಇದೆ, ಮತ್ತು ಡ್ರಮ್ಯಾಟಿಕ್ ಸೀನ್ಸ್ಗಳು ಕೂಡ ಇದೆ. ಮೇಯ್ನ್ಲಿ ನನಗೆ VFX ಇಷ್ಟ ಆಯಿತು, ಇನ್ನೂ ಬೆಟರ್ ಆಗಿರ್ಬೋದಿತ್ತು. ಇನ್ನು ಮ್ಯೂಸಿಕ್ ಹೊಸದಾಗಿ ಏನೋ ಪ್ರಯತ್ನ ಮಾಡಿದ್ದಾರೆ, ಬಟ್ ಯಾವುದೂ ಮೈಂಡಲ್ಲಿ ಸೇರಲ್ಲ. ರವಿ ಬಸೂರವರು ಯಾವ ರೀತಿ KGFಲ್ಲಿ BGM ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಹಾಗೆ ಸಾಂಗ್ಸ್ಗಳಾಗಿರ್ಬೋದು ಯಾವ ರೀತಿ ಇತ್ತು ಅಂತ ನಿಮಗೆ ಗೊತ್ತಿದೆ. ಬಟ್ ಅದು ಇಲ್ಲಿ ಮಿಸ್ ಆಗಿದೆ ಅಂತಲೇ ಹೇಳ್ಬೋದು ಸಲಾರಲ್ಲಿ. ಇನ್ನು ಸಿನಿಮಾಟೋಗ್ರಫಿ ಸೂಪರ್ ಆಗಿದೆ. ಹೊಂಬಾಳೆ ಫಿಲಮ್ಸ್. ಬಜೆಟ್ಗೆ ನೋ ವರಿ, ತುಂಬಾ ಖರ್ಚು ಮಾಡಿದ್ದಾರೆ. ಇನ್ನು ಕನ್ನಡ ಡಬ್ಬಿಂಗ್ ಸೂಪರ್ ಆಗಿದೆ. ಕ್ರೆಡಿಟ್ ಗೋಸ್ ಟು ವಸಿಷ್ಠ ಸಿಂಹ. ನನ್ನ ಫೇವ್ರೆಟ್ ಸೆಗ್ಮೆಂಟ್ ಎಡಿಟಿಂಗ್ ವಿಚಾರ. ಎಡಿಟಿಂಗ್ ವೈಸ್ ನೋ ಕಮೆಂಟ್ಸ್. ಪ್ರತಿ ಸೀನ್ ಆಗಿರ್ಬೋದು, ಪ್ರತಿ ಶಾರ್ಟ್ಸ್ ಆಗಿರ್ಬೋದು ಪರ್ಫೆಕ್ಟ್ ಆಗಿದೆ. ಈಗ ಸ್ವಲ್ಪ ಕಷ್ಟ ಆಗ್ಬೋದು, ಯಾಕೆಂದರೆ ಇದರ ಬ್ಯಾಕ್ ಡ್ರಾಪ್ ಬಗ್ಗೆ ಮಾತಾಡಲೇಬೇಕು. ಫಸ್ಟ್ ಹಾಫ್ ಸ್ಮೂತ್ ಆಗಿ ರನ್ ಆಗುತ್ತೆ. ಸೆಕೆಂಡ್ ಹಾಫ್ ಸ್ವಲ್ಪ ಲ್ಯಾಗ್ ಅನಿಸುತ್ತೆ, ಯಾಕೆಂದರೆ ಪಾರ್ಟ್ 2 ಕೂಡ ಬರ್ತಾ ಇದೆ, ಅದಕ್ಕೆ ಆಗ ಅನಿಸ್ತಾ ಇದೆ. ನನಗೆ ಇದರಲ್ಲಿ ಇನ್ನೊಂದು ಬ್ಯಾಕ್ ಡ್ರಾಪ್ ಏನಂದರೆ, ಪ್ರಭಾಸ್ ಅವ್ರಿಗೆ ಡೈಲಾಗ್ಸ್ಗಳು ತುಂಬಾ ಕಮ್ಮಿ ಕೊಟ್ಟಿದ್ದಾರೆ, ಬಿಲ್ಡಪ್ಪೇ ಜಾಸ್ತಿ ಇತ್ತು ಅನಿಸುತ್ತೆ. ಇದು ಕೂಡ ನಮ್ಮ ನೀಲ್ ಅವರ ಟ್ರೇಡ್ ಮಾರ್ಕ್. ಇದು ಪ್ರಭಾಸ್ ಅವರಿಗೆ ಕಮ್ಬ್ಯಾಕ್ ಮೂವಿ ಆಗಿದೆಯಾ ಅನ್ನೋದನ್ನ ನೀವು ಕಮೆಂಟಲ್ಲಿ ತಿಳಿಸಿ. ನನಗೆ ಕೇಳಿದ್ರೆ ಪ್ರಭಾಸ್ ಅವರ ಹಿಂದಿನ ಮೂವಿಗಳನ್ನೆಲ್ಲ ನೋಡ್ಕೊಂಬಂದರೆ ಇದು ಸ್ವಲ್ಪ ಕಮ್ಬ್ಯಾಕ್ ಅಂತಲೇ ಅನ್ಬೋದು. ಒನ್ ಟೈಮ್ ವಾಚ್ ಮಾಡ್ಬೋದು ಈ ಫಿಲಮ್ನ. ಸ್ಟ್ರೀಮ್ ಆಗ್ತಾ ಇದೆ ನೆಟ್ಫ್ಲಿಕ್ಸಲ್ಲಿ, ಎಲ್ಲ ಲ್ಯಾಂಗ್ವೇಜಸಲ್ಲೂ ಕೂಡ ಇದೆ. ನೋಡಿ ಹೇಗಿದೆ ಫಿಲಮ್ ಅಂತ ಕಮೆಂಟ್ ಹಾಕಿ. ಇದಿಷ್ಟಾಗಿತ್ತು ಇವತ್ತಿನ ಕಂಟೆಂಟ್. ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ನಾನು, ಅಲ್ಲಿವರೆಗೂ ಪ್ಲೀಸ್ kindly request